ದೇವನಹಳ್ಳಿ ಪಟ್ಟಣದ ನಗರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಖಾದಿ ಬೋರ್ಡ್ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ರವಿ ಮಾತನಾಡಿ, ಕೆಲವು ಜಿಲ್ಲೆಗಳಲ್ಲಿ ಖಾದಿ ಬೋರ್ಡ್ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಆದರೆ ದೇವನಹಳ್ಳಿ ತಾಲೂಕಿನಲ್ಲಿ ಅಸ್ತಿತ್ವದಲ್ಲಿ ಇದ್ದು ಸಂಘವು ಲಾಭದಲ್ಲಿ ನಡೆಯುತ್ತದೆ. ನನ್ನ ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳನ್ನು ಈ ಸಂಘಕ್ಕೆ ನೀಡ್ತೇನೆ. ಮುಂದೆಯೂ ಸಂಘದ ಅಭಿವೃದ್ಧಿಗೆ ಸಹಾಯ ಮಾಡ್ತೇನೆ ಅಂತ ತಿಳಿಸಿದರು. ಬಯಪ ಅಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ದೇವನಹಳ್ಳಿ ಸಂಘವನ್ನು ರೈತರ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿರುವುದು ಶ್ಲಾಘನೀಯ. ಸಂಘಕ್ಕೆ ಪ್ರತಿ ತಿಂಗಳು ಹಣ ಕ್ರೋಢೀಕರಣ ಮಾಡುವ ಕೆಲಸವನ್ನು ಅಧ್ಯಕ್ಷರು ಪ್ರಯತ್ನಿಸಬೇಕು. ಸಂಘದ ಏಳಿಗೆಗೆ ವೈಯಕ್ತಿಕವಾಗಿ 5 ಲಕ್ಷ ನೀಡುವುದಾಗಿ ಭರವಸೆ ನೀಡಿದರು. ಯಶಸ್ವಿಯಾಗಿ ಮಾಡ್ತಾ ಇಂದಿಗೂ ಕೂಡ ಲಾಭದಲ್ಲಿ ಗ್ರಾಮೋದ್ಯೋಗ ಕಸುಬುದಾರರ ಸಂಘ ಅಂದ್ರೆ ಅದು ದೇವನಹಳ್ಳಿ ಸಂಘ ಬಹಳ ನಾನು ಇವತ್ತು ಇರ್ತಕ್ಕಂಥ ಆಡಳಿತ ಮಂಡಳಿ ಮತ್ತೆ ಮೊದಲಿಂದಲೂ ಕೂಡ ಬಹಳ ಆಸಕ್ತರಾಗಿ ಈ ಸಂಘವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಹಳ ಆರ್ಥಿಕವಾಗಿ ಸದೃಢವಾಗಿ ಉಳಿಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಹಿರಿಯರು ಕೂಡ ಸಹಕಾರಿಗಳು ಕೂಡ ನಾವು ಉತ್ತಮವಾದಂತಹ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅವರೆಲ್ಲರೂ ಕೂಡ ನಾವು ಹೃದಯಸ್ಪರ್ಶಿಯಾದ ಅಭಿನಂದನೆಗಳನ್ನ ವೇದಿಕೆ ಮುಖೇನ ನಾನು ಹಂಚ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಮಮತಾರಲ್ಲೂ ಕೂಡ ಈ ಸಂಘ ಇದೆ, ಬಟ್ ಈಗ ಅಸ್ತಿತ್ವವೇ ಇಲ್ಲ. ನಮ್ಮಲ್ಲಿ ವಿವೇಚನೆ ಮಾಡೋದಕ್ಕೆ ಒಂದು ಸ್ಥಾನ ಮಾಡಿತ್ತು. ಬಹಳ ವರ್ಷಗಳ ನಂತರ ಅದು ಪ್ಯೂರಿಫಿಕೇಶನ್ ಆಯಿತು. ನಾವು ಸ್ವಲ್ಪ ಅಸ್ತಿತ್ವದ್ದು 4 ಎಕರೆ ಜಮೀನು 4 ಎಕರೆ ಅದನ್ನು ಪಟ್ಟಣದ ಉದ್ಯೋಗ ಮಾಡಬೇಕು, ಸಕ್ರಿಯವಾಗಿಲ್ಲ. ನೀವು ನಿಜವಾಗ್ಲೂ ಸಕ್ರಿಯವಾಗಿ ಉಳಿಸಿಕೊಂಡು ಬಹಳ ಗೌರವವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ. ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಸಚಿವರು ಆಗಮಿಸಿದ್ದಾರೆ. ಸಚಿವರು ನಾವು ಹೋಗಿದ ತಕ್ಷಣ ಕೇಳಿದ ತಕ್ಷಣ ಹಾಗೆ ಲೆಟರ್ ಹಾಕಿ 10 ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡಿದ್ದಾರೆ. ಮತ್ತೆ ನಮ್ಮ ರೆವೆನ್ಯೂ ಕೇಳ್ಕೊಡ್ಬೇಕು, ರೆವೆನ್ಯೂ 10 ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡಿದ್ರು. ಮತ್ತೆ ತಾವು ಎಲ್ಲ ಪಟ್ಟಣಕ್ಕೆ ಸಹಾಯ ಮಾಡಬಹುದು. ನಾನು ಸ್ವಲ್ಪ 5 ಲಕ್ಷ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ವಯಸ್ಸನ್ನು ಕೊಡೋಕ್ಕಾಗಲ್ಲ, ಅದು ಸ್ವಲ್ಪ 5 ಲಕ್ಷ ನಾನು ಕೊಡ್ತೀನಿ. ಮತ್ತೆ ಎಲ್ಲ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ವರದಿ ಅಕ್ಷಯ್ ವಿ, ದೇವನಹಳ್ಳಿ.